ಹಾಯ್ ಗೈಸ್, ಇವತ್ತು ಶುಕ್ರವಾರ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆ ಮಧ್ಯಾಹ್ನ ಏನು ಅಡುಗೆ ಮಾಡ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಪುಳಿಯೋಗರೆ ಗೊಜ್ಜಿತ್ತು, ಅದನ್ನೇ ಕಲಿಸ್ಕೊಂಡು ತಿಂದೆ. ನಾನು ಒಬ್ಬಳೇ, ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರು. ಇವಾಗ ಮಳೆ ಇರೋದ್ರಿಂದ ತುಂಬಾ ಟ್ರಾಬ್ಲ್ಗಳು ಬರ್ತವೆ. ಸೊ ಹಾಗಾಗಿ ಅವರು ಮನೆಗೇನು ಬರೋಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬಳೇ ಇರಬೇಕು. ಅದಕ್ಕೆ ಇವತ್ತೇನು ಮಾಡ್ಕೊಂಡಿಲ್ಲ ನೋಡಿ, ಮಳೆ ಎಷ್ಟು ಜೋರಾಗಿ ಬರ್ತಾಯಿದೆ ಅಂತ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಮಮತಾ ಮೇಡಮ್. ನಮಸ್ಕಾರಗಳು. ಇವತ್ತು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಕಾಫಿ ಕುಡಿಬೇಕು. ನನ್ನ ಮಗಳು ಇನ್ನೂ ಬಂದಿಲ್ಲ, ನಮ್ಮ ಮನೇಲಿ ಕೂಡ ಬಂದಿಲ್ಲ. ಒಬ್ಬಳೇ ಫ್ರೆಂಡ್ಸ್, ಅದಕ್ಕೆ ವಿಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ಬನ್ನಿ, ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ. ಮಗಳು ಬರ್ತಾಳೆ ಅಂತ ಆವಾಗಲಿಂದ ರೋಡ್ ಕಡೆಗೆ ನೋಡೋದು, ಕೂತ್ಕೊಳ್ಳೋದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಬ್ಬಳೇ ಇರೋದನ್ನ ಟೈಮ್ ಪಾಸ್ ಆಗೋಲ್ಲ. ಕೆಲಸಗಳೆಲ್ಲ ಮಾಡ್ಕೊಬಿಡ್ತೀನಿ ಬೇಗ ಬೇಗ. ಸೊ ಸಂಜೆವರೆಗೆ ಏನಾದ್ರು ಎಡಿಟಿಂಗು ಇರುತ್ತಲ್ಲ, ಅದನ್ನು ಮಾಡ್ಕೊತೀನಿ. ಮಿಕ್ಕಿದ್ದು ಕೆಲಸಗಳು, ಬಟ್ಟೆ ವಾಷಿಂಗು ಅವೆಲ್ಲ ಮಾಡ್ಕೊತೀನಿ. ಇವಾಗ ನೀರು ಜಾಸ್ತಿ, ಚಳಿ ಅಂತ ನೀರು ಕುಡಿತಿರ್ಲಿಲ್ಲ. ಸೊ ಅದಕ್ಕೆ ಇವಾಗ ನೀರು ಕುಡಿತಾಯಿದ್ದೀನಿ. ಕಿಡ್ನಿ ಸ್ಟೋನ್ ಆಗಿತ್ತು. ಸೊ ನನಗೆ ಅದಕ್ಕೆ ನೀರು ಕುಡಿದವ್ರು ಬೈತಾರೆ ನಮ್ಮ ಮನೆಯವರು. ಇವಾಗ ಮಗಳು ಬಂದು, ಯಾಕ ಹೊಸರು ಬದಾಯ್ತೇನಾ ಅದಕ್ಕೆ ಅಪ್ಪ ಹೋಗಿ ಸ್ವಲ್ಪ ಬಿಸಿನೀರು ಕೂಡ ಪಾಪ, ಬೆನ್ನಿಲ್ಲ. ಸಂಗಾಡ್ತಾ ಇದ್ದೀನಿ. ಆ ಕಡೆ ಹೋಗ ನೀನು, ಅದು ಎಡಿಟ್ ಮಾಡ್ತೀನಿ ನಾನು. ಕಾಲೇಜಿಂದ ಬಂದು ಕಾಫಿ ಎಲ್ಲ ಇಟ್ಕೊಟ್ಟೆ. ಹಾಗೆ ಸ್ವಲ್ಪ ಕೆಮ್ಮು ಜ್ವರ ಬಂದಾಗೈತೆ ಅಂದ್ಲು. ಇವಾಗ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಟ್ಟು ಸ್ವಲ್ಪ ಬ್ರೂ ಕಾಫಿ ಮಾಡಿಕೊಟ್ಟೆ, ಕುಡಿದ್ಲು. ಇವಾಗ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಅದೇನು ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಒಂದು ಕಡೆ ರೈಸ್ ಕೂಡ ಇಟ್ಟಿದ್ದೀನಿ, ಹಾಗೆ ಇನ್ನೊಂದು ಕಡೆ ಮುದ್ದೆ ಕೂಡ ಇಟ್ಟಿದ್ದೀನಿ. ಇವಾಗ ಮುದ್ದೆ ತೆಗೋಣ. ಮುದ್ದೆನೂ ಬೆಂದೋಗೈತೆ ಆಲ್ಮೋಸ್ಟ್. 8 ಗಂಟೆವರೆಗೆ ಅಡುಗೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ನಾನು ದಪ್ಪ ಇರೋದಕ್ಕೆ ತುಂಬ ಜನ ಕಮೆಂಟ್ ಮಾಡ್ತಾರೆ, ಹೆವಿ ದಪ್ಪ ಇದೆ. ನಾನು ಕೂಡ ಸಣ್ಣಕ್ಕಿದ್ದೆ ಫ್ರೆಂಡ್ಸ್. ಕಾಲೇಜಿಗೆ ಹೋಗ್ಬೇಕಾರೆಲ್ಲ ಸಣ್ಣಕ್ಕಿದ್ದೆ. ಏನು ಮಾಡೋಣ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಮತ್ತು ಹೆಲ್ತ್ ಇಶ್ಯೂಸ್ ಆಗಿ ದಪ್ಪ ಆಗಿದ್ದೀನಿ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಲಾಸ್ ಆಯ್ತಾ ಇಲ್ಲ. ನಾನು ಏನು ಟ್ರೈ ಮಾಡಿದ್ರು. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಸಿಂಪಲಾಗಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಕಾಲೇಜಿಗೆ ಹೋಗಲ್ಲ ಅಂದರೆ ಇನ್ನೇನು ಕಾಲೇಜಿಗೆ ಹೋಗೋ ಜ್ವರ ಬಂದಂಗಾಗುತ್ತೆ. ಅದಕ್ಕೆ ಹೋಗಲ್ಲ, ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡಿದ್ದೀನಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ. ಇವಾಗ ಉಪ್ಪಿಟ್ಟು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ತಿಂಡಿ ಹಾಕ್ಕೊಡು ಅಂತ ಬಂದರು. ಅವರಿಗೂ ತಿಂಡಿ ಹಾಕ್ಕೊಟ್ಟು ಮನೆ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ಸ್ವಲ್ಪ ಶಾಪಿಂಗ್ ಇತ್ತು, ಹೋಗಿ ಬರಬೇಕು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಕೊಡಿ, ವಾಚಿಂಗ್. ಬಾಯ್. ಸಿಗ್ತೀನಿ ನೆಕ್ಸ್ಟ್ ಒಳ್ಳೆಯದಾಗಿ.